ಯಾವ ಪದದಲ್ಲಿದ್ದಾರೋ ಅದಕ್ಕೆ ಗಡಿ ರೇಖೆಗಳಿವೆ. ಇದು ವೈಲೇಷನ್ ಆಫ್ ಸರ್ವಿಸ್ ರೂಲ್ಸ್. ನಾನು ಇಲ್ಲಿ ಹಿಂದೂ ಮುಸ್ಲಿಂ ಅಂತ ನೋಡ್ತಿಲ್ಲ, ಇದು ಧಾರ್ಮಿಕ ಒಂದು ಅಬ್ಜೆಕ್ಷನ್. ಯಾಕೆ ಅಂದ್ರೆ ಇದು ಒಂದು ಸಂಪ್ರದಾಯ ಆಗ್ಬಿಡ್ಬಾರ್ದು. ಕ್ರಮ ತಗೊಂಡಿಲ್ಲ ಯಾವುದು ಅಂತ ನನಗೆ ಅರ್ಥ ಆಗಿಲ್ಲ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕೈಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಯಾರು ಅಭ್ಯಂತರ ಇಲ್ಲ, ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ನಾನು ಇವತ್ತು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, DC ಹೋಗ್ಬಿಟ್ಟು ಒಂದು RSS ಧ್ವಜವನ್ನ ಹಾರಿಸ್ಬಿಟ್ರೆ ಧ್ವಜ ಅಂತ ಕನ್ಫರ್ಮ್ ಇದೆಯಾ? ಈಗ ಅದು ಕ್ಲಾರಿಟಿ ಇಲ್ಲ ಮೇಡಮ್. ಮತ್ತೆ ಯಾಕೆ ಒಬ್ಜೆಕ್ಟ್ ಹನುಮ ಧ್ವಜ ಅಂದ್ರೆ ಏನು, ಭಗವಾ ಧ್ವಜ ಅಂದ್ರೆ ಏನು, RSS ಧ್ವಜ ಅಂದ್ರೆ ಏನು, ಕೇಸರಿ ಧ್ವಜ ಅಂದ್ರೆ ಏನು, ಇಷ್ಟಪಟ್ಟಂಗೆ ಪಾಪ ಆಯ್ತು. ನಾನು ರಜಾಕ್ ಅವ್ರನ್ನ ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಮುಸಲ್ಮಾನ್ ಸಮುದಾಯದಲ್ಲಿದ್ದಾರೆ, ಹಾಗಾಗಿ ಹಿಂದೂಗಳ ಎಲ್ಲವೂ ಯಾವುದು ಇವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಹಾಸನಾಂಬೆ ಉತ್ಸವದಲ್ಲಿ ಭಾಗಿಯಾಗುವ ಜಿಲ್ಲಾಧಿಕಾರಿನೂ ನೀವು ಅಬ್ಜೆಕ್ಟ್ ಮಾಡಬೇಕು. ಮೈಸೂರಿನ ಚಾಮುಂಡೇಶ್ವರಿಯ ಮೆರವಣಿಗೆಯನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಹೋಗುವ ಮುಖ್ಯಮಂತ್ರಿಗಳನ್ನು ನೀವು ಅಬ್ಜೆಕ್ಟ್ ಮಾಡಬೇಕು. ಅದು ಧರ್ಮ ನಿರಪೇಕ್ಷ ಐ ವಿಲ್ ಕಮ್ ಬ್ಯಾಕ್. ಅವ್ರು ಹೋಗಿರೋದು ಸರ್ಕಾರಿ ಕಾರ್ಯಕ್ರಮಕ್ಕಲ್ಲ, ಅವ್ರು ಹೋಗಿರೋದು ಸರ್ಕಾರಿ ಶಾಲೆಗಲ್ಲ, ಅವ್ರು ಹೋಗಿರೋದು ಉಡುಪಿಯ ಮಠ ಮಂದಿರ ಆಗಿರ್ತಕ್ಕಂತ ಜಾಗ. ಇದಿರೋದು ಹಿಂದೂಗಳ ಉತ್ಸವ. ಹಿಂದೂಗಳಿಗೆ ಅವರ ಧರ್ಮದ ಧಾರ್ಮಿಕ ಭಾವನೆಗೆ ಉತ್ತೇಜನ ಆಗೋ ರೀತಿಯಲ್ಲಿ ಭಗವದ್ ಧ್ವಜವನ್ನ ಹಾರಿಸಿದ್ದು ಯಾರಿಗ ಅಬ್ಜೆಕ್ಷನ್? ಅಸಂಖ್ಯಾತರು ಯಾರ್ಯಾರು ಹೇಳ್ಬಿಡಿ ಸರ್. ಅಸಂಖ್ಯಾತರ ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತಲ್ಲ, ಅಸಂಖ್ಯಾತರು ಯಾರು ಯಾರಿಗಪ್ಪ ನೋವಾಯ್ತು? ಈ ಧ್ವಜ ತೋರಿಸಿದ ಯಾರಿಗೆ ನೋವಾಯ್ತು? ನಾನು ಯಾವುದೇ ಅಧಿಕಾರಿ, ಜಿಲ್ಲಾಧಿಕಾರಿ, ತಹಸೀಲ್ದಾರ್ ಅಧಿಕಾರಿಗಳಾಗ್ಬೋದು, ಯಾವುದೇ ರೀತಿಯ ಅಧಿಕಾರಿಗಳು ಒಂದು ನಿಯಮಗಳಿರ್ತವೆ ಅವರಿಗೆ. ಆ ನಿಯಮಗಳ ಪ್ರಕಾರ ಒಂದು ಧರ್ಮ, ಒಂದು ಪಕ್ಷ ಅಥವಾ ಒಂದು ಆರ್ಗನೈಸೇಷನ್ ಪರವಾಗಿ ತೋರಿಕೆಯನ್ನ ಒಂದು ಪ್ರದರ್ಶನವನ್ನು ಮಾಡುವಂತಿಲ್ಲ. ಇದು ಸ್ಪಷ್ಟ. ಆದಾಗ್ಯೂ ಕೂಡ ಅವರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಯಾರ್ದು ಅಬ್ಜೆಕ್ಷನ್ ಇಲ್ಲ. ತೀರ್ಥ ಪ್ರಸಾದ ತಗೊಂಡ್ರು, ಪೂಜೆ ಮಾಡಿದ್ರು, ಯಾರಿಗೂ ಅಬ್ಜೆಕ್ಷನ್ ಇರಲಾರದು. ಯಾಕಂದ್ರೆ ಅದ್ರಲ್ಲಿ ಭಾಗಿಯಾಗಬೇಕು. ಆದರೆ ಈ ರೀತಿಯಾಗಿ ಧ್ವಜ ಪ್ರದರ್ಶನ ಮಾಡಿದ್ದು ಖಂಡಿತವಾಗಿ ಅಬ್ಜೆಕ್ಷನ್ ಇದೆ. ಕಳೆದ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅವರು ಕೂಡ ಹಿಂಗೆ ಚಾಲನೆ ಕೊಟ್ಟ ಸಂದರ್ಭದಲ್ಲಿ ಕಾಂಗ್ರೆಸ್ನ ಲೀಗಲ್ ಹ್ಯೂಮನ್ ರೈಟ್ಸ್ ಡಿಪಾರ್ಟ್ಮೆಂಟ್ ನಿದ್ದೆ ಮಾಡ್ತಾ ಇತ್ತು. ಸರ್ಕಾರ ಕೈಯಲ್ಲಿದೆ, ಕೇಳಬಾರ್ದು ಅಂತಲ್ಲ ಸರ್, ಕೇಳ್ತಾ ಇರುವ ವಿಧಾನ ಇದೆಯಲ್ಲ. ಪಾಪ RSS ಧ್ವಜ ಇಟ್ಕೊಂಡಿದ್ದಾರಾ ಗೊತ್ತಿಲ್ಲ, ಇದು ಹಿಂದೂ ಧರ್ಮದ ಸಂಕೇತವಾಗಿ ಇಟ್ಕೊಂಡಿದ್ದಾರಾ ಗೊತ್ತಿಲ್ಲ. ಯೋರ್ ಪಾರ್ಟಿ ಇಟ್ ಸೆಲ್ಫ್ ಇಸ್ ಕನ್ಫ್ಯೂಸ್ಡ್ ಅಂಡ್ ಯು ಆರ್ ಮೇಕಿಂಗ್ ಪೀಪಲ್ ಕನ್ಫ್ಯೂಸ್ಡ್. ಇದು ಒಂದು ರಾಜನೀತಿನ. ಇದು ಶ್ರೀರಂಗಪಟ್ಟಣದಲ್ಲಿ ಒಂದು ಟಿಪ್ಪು ಉರ್ಸ್ ನಡೆಯುತ್ತೆ. ಅಲ್ಲಿ ಅದು ಮಸೀದಿಯಿಂದ ಪ್ರಾರಂಭ ಆದಾಗ ರಜಾಕ್ ಅವ್ರಿಗೆ ಅದು ಗೊತ್ತಿರ್ತದೆ. ಅಲ್ಲಿನ ಪುರಸಭೆ ಅಫಿಷಿಯಲ್ ಆಗಿ ಪುಷ್ಪಾರ್ಚನೆ ಮಾಡ್ತದೆ. ಅದೇ ರೀತಿ ನೀವು ಹೇಳಿದಾಗೆ ನಂಜನಗೂಡು ರಥೋತ್ಸವ ಇರ್ಬೋದು, ಚಾಮುಂಡಿ ಉತ್ಸವ, ಯಾವ್ದು ಪುಷ್ಪಾರ್ಚನೆಗೆ ಇವ್ರಿಗೆ ಪುಷ್ಪಾರ್ಚನೆಗಲ್ಲ ಅಬ್ಜೆಕ್ಷನ್ ಇರೋದು ಕೇಸರಿ ಬಣ್ಣಕ್ಕೆ, ಭಾಗವ ಬಣ್ಣಕ್ಕೆ ಅಬ್ಜೆಕ್ಷನ್ ಇರೋದು ಕಲ್ಲರ್ಗೆ. ಸಂವಿಧಾನಿಕ ಪದದಲ್ಲಿದ್ದು ಸೆಕ್ಯುಲರಿಸಂ ದರ್ಶಿಸಬೇಕಾಗಿತ್ತು. ನ್ಯೂಟ್ರಲ್ ನೋಡಿ ಮೇಡಮ್, ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದಲ್ಲಿ ಹೂ ಹಾಕಿದ್ರೆ ಪರವಾಗಿಲ್ಲ, ಧ್ವಜ ಹಿಡಿದಪ್ಪು ಅಷ್ಟೇ ಸರ್, ಸಿಂಪಲ್ ಆಗಿ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಈ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋರೆಲ್ಲ ಯಾಕೆ ಆಂಟಿ ಹಿಂದೂ ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ? ಈಗ ಇದೇ ವಿಚಾರಕ್ಕೆ ತಗೊಳ್ಳೋಣ ಸರ್. ಒಂದು ಧಾರ್ಮಿಕ ಉತ್ಸವ ಆದ್ರೆ ಜಿಲ್ಲಾಧಿಕಾರಿಗಳು ಭಾಗಿಯಾಗಿದ್ದಾರೆ. ಯಾವತ್ತೂ ಇಲ್ಲದೆ ಇರೋದು ಕೇವಲ ಕೈಯಲ್ಲಿ ಆ ಭಗವತ್ ಧ್ವಜ ಕಾಣಿಸ್ತು ಒಂದು ಮಾತ್ರಕ್ಕೆ ಅದನ್ನು ಅಪೋಸ್ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಸಿದೆ ಅಂತಂದ್ರೆ, ವೈ ಇಸ್ ಕಾಂಗ್ರೆಸ್ ಪಾರ್ಟಿ ಬಿಹೇವಿಂಗ್ ಲೈಕ್ ಆಂಟಿ ಹಿಂದೂ? ಕಾಂಗ್ರೆಸ್ನವರು ಮುಸ್ಲಿಂ ಪಕ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ಎರಡು ಚಿಕ್ಕ ಪುಟ್ಟ ಪ್ರಶ್ನೆಗಳಿದೆ, ನಿಮ್ಮನ್ನ ಕೇಳಿ ರಜಾಕ್ ಅವ್ರಿಗೆ ಹೋಗ್ತೀನಿ. ಈಗ
ನಿಮ್ಮ ಪ್ರಕಾರ ಡಿಸಿ ಕೈಯಲ್ಲಿ ಇದ್ದಿದ್ದು ಹಿಂದೂ ಧರ್ಮದ ಸಂಕೇತವಾದ ಧ್ವಜ ಹೌದಾ? ಧಾರ್ಮಿಕ ಧ್ವಜ, ಹೌದು. ಧಾರ್ಮಿಕ ಧ್ವಜ, ಹೌದು. ಈಗ ಹಾಸನಾಂಬೆಯ ದೇಗುಲವನ್ನ ತೆಗೆಯುವಾಗ ಮುಚ್ಚುವಾಗ ಅಲ್ಲಿ ನಡೆಯೋದು ಕೂಡ ಹಿಂದೂ ಧರ್ಮದ ಧಾರ್ಮಿಕ ವಿಧಿವಿಧಾನಗಳ ಧ್ವಜ ಅಲ್ಲ, ಬಟ್ ಧಾರ್ಮಿಕ ಧರ್ಮವನ್ನೇ ಸೂಚಿಸುವ ವಿಧಿವಿಧಾನಗಳು. ಚಾಮುಂಡಿ ತಾಯಿಯ ಉತ್ಸವ ಮೆರವಣಿಗೆ ಹೊಡ್ಲಿಕ್ಕೆ ಮುಂಚೆ ನಡೆಯೋದು ಕೂಡ ಹಿಂದೂ ಧರ್ಮದ ಧಾರ್ಮಿಕ ವಿಧಿವಿಧಾನಗಳು. ಅಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿರ್ತಾರೆ. ಅಲ್ಲಿ ಯಾವುದೂ ಕೂಡ ಕಣ್ಣು ಕೆಂಪಾಗೋದು, ಕಣ್ಣು ಕುಕ್ಕದೇ ಇರೋದು, ಕೇವಲ ಈ ಕಲ್ಲರು, ಈ ಕಲ್ಲರ್ನ ಫ್ಲಾಗ್, ಇದಕ್ಕೆ ಮಾತ್ರ ಅಬ್ಜೆಕ್ಷನ್ ಯಾಕೆ? ಇದು ಆಚರಣೆ, ಅದು ಆಚರಣೆ, ಇದು ಕೂಡ ಧರ್ಮವನ್ನ ಪ್ರತೀಕಿಸುತ್ತೆ, ಅದು ಕೂಡ ಧರ್ಮದ ಪ್ರತೀಕವಾಗಿದೆ. ಹಾಸನಾಂಬೆದಾಗ್ಲಿ, ನೀವು ಚಾಮುಂಡಿ ವಿಷಯದ, ಮೈಸೂರು ದಸರಾ ವಿಷಯದಾಗ್ಲಿ, ಅವೆಲ್ಲ ಪಾರಂಪರಿಕ ಕಾರ್ಯಕ್ರಮಗಳು. ಕೇಳಿ, ಯಾವುದೇ ಆಗ್ಲಿ ರಿಲಿಜಿಯಸ್ ಏನು ಧಾರ್ಮಿಕ ಚಿಹ್ನೆಗಳನ್ನ ಅವರೇನು ಲಾಂಛನ ಮಾಡಿ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ಟೇಜ್ ಮೇಲೆ ಕುತ್ಕೊಂಡು ಏನ್ ಭಾಷಣ ಮಾಡಿದ್ರ, ದೇವಸ್ಥಾನಕ್ಕೆ ಹೋದ್ರ, ಪ್ರಸಾದ ತಿಂದ್ರ, ಮಂಗಳಾರತಿ ತಗೊಂಡ್ರ, ಅದೆಲ್ಲ ಯಾರು ಅಬ್ಜೆಕ್ಷನ್ ಯಾರು ಇರ್ಲಿಲ್ಲ. ಹೌದು, ಧ್ವಜವನ್ನು ಹಿಡಿಬಾರ್ದು. ಅವರು ಯಾವುದೇ ಚರ್ಚ್ಗೆ ಹೋಗಿ ಅಥವಾ ಮುಸಲ್ಮಾನ್ ಮಸೀದಿಗೆ ಹೋಗಿ ಬೇರೆ ರೀತಿಯ ಧಾರ್ಮಿಕ ಧ್ವಜವನ್ನು ಹಿಡಿದ್ರು ಇವತ್ತು ಅದು ಹೇಳ್ತಾ ಇದ್ವಿ ನಾವು. ಆ ರೀತಿ ಮಾಡುವಂತಿಲ್ಲ ಅಂತ ನಾವು ಅವಾಗ್ಲೂ ಅದನ್ನೇ ಹೇಳ್ತಾ ಇದ್ವಿ. ನಾನು ಅದನ್ನೇ ನಿಮ್ಗೆ ಇವಾಗ್ಲೂ ಹೇಳ್ತಾ ಇರೋದು, ಯಾವುದೇ ಅಧಿಕಾರಿ ಆದವನು ರಾಜಕೀಯ ಆಗ್ಲಿ ಧಾರ್ಮಿಕ ವಿಷಯ ಆಗ್ಲಿ ಈ ರೀತಿಯಾಗಿ ಪ್ರದರ್ಶನ ಮಾಡುವಂತಿಲ್ಲ. ಚಿಹ್ನೆಗಳನ್ನ, ಲಾಂಛನಗಳನ್ನ ಅಥವಾ ಧ್ವಜಗಳನ್ನ ಪ್ರದರ್ಶನ ಮಾಡುವಂತಿಲ್ಲ. ಜನ್ಮಕ್ಕೆ ಹೋಗೋ ಹೂವು ಅಭಿಷೇಕ ಮಾಡಿದ್ರೆ ಅದು ಧಾರ್ಮಿಕ ಚಿಹ್ನೆ ಅಲ್ಲ. ನೀವು ರಥ ಎಳೆದ್ರೆ ಸುಧಾಕರ್ ಅವರು ಹೇಳ್ತಾ ಇದ್ದಾಗೆ ಅದು ಧಾರ್ಮಿಕ ಆಚರಣೆಯ ಸಂಕೇತ ಅಲ್ಲ. ಅರಿಶಿನ ಕುಂಕುಮ ಹಾಕಿದ್ರೆ ಅದು ಧಾರ್ಮಿಕ ಚಿಹ್ನೆಗಳಲ್ಲ. ಹಾಗೆ ಮಂಗಳಾರತಿ, ಪ್ರಸಾದ, ಇದ್ಯಾವುದೂ ಕೂಡ ಹಿಂದೂ ಧರ್ಮದ ಧಾರ್ಮಿಕ ಚಿಹ್ನೆಗಳಲ್ಲ. ಕೇಸರಿ ಬಾವುಟ ಕಂಡುಬಿಟ್ರೆ ಕೂಡ ಅದು ಧರ್ಮದ ಸಂಕೇತ. ಇದು ತಪ್ಪು. ಸರ್, ಅದು ನಾನು ಮತ್ತೆ ಹೇಳ್ತಿದ್ದೀನಿ, ಇಟ್ ಇಸ್ ಅ ರಿಲಿಜಿಯಸ್ ಪ್ಲೇಸ್. ಡೋಂಟ್ ಬ್ರಿಂಗ್ ಸೆಕ್ಯುಲರಿಸಂ. ರಿಲಿಜಿಯಸ್ ಪ್ಲೇಸ್ ಅಲ್ಲೂ ತರಬೇಕು ಅಂದ್ರೆ ಮಸೀದಿಗಳ ಒಳಗೆ ಬರಬೇಕಾಗುತ್ತೆ. ಇದು ಆಕ್ಚುಲಿ ಚೆನ್ನಾಗಿ ಜಿಲ್ಲಾಧಿಕಾರಿಯಾಗಿ ಮೇಡಮ್ ಹೋಗಿರೋದು ಹಿಂದೂಗಳು ಹೂ ಆರ್ ಆಲ್ಸೋ ಸಿಟಿಸನ್ಸ್ ಆಫ್ ಉಡುಪಿ, ಹೂ ಆರ್ ಆಲ್ಸೋ ಪಾರ್ಟ್ ಆಫ್ ಉಡುಪಿಯ ಕಲ್ಚರ್, ಉಡುಪಿಯ ನೆಲ. ಆ ಜನರ ಆಶೋತ್ತರಗಳಿಗೆ ಸ್ಪಂದಿಸೋದು ಕೂಡ ಒಬ್ಬ ಜಿಲ್ಲಾಧಿಕಾರಿಯಾಗಿ ಅವರ ಕರ್ತವ್ಯ. ಉಡುಪಿಯ ಮಟ್ಟದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಒಂದು ನಿಮಿಷ ಸುಧಾಕರ್ ಸರ್, ಅದನ್ನ ಡಿಸೈಡ್ ಮಾಡಕ್ಕೆ ರಜಾಕ್ ಯಾರು? ಉಡುಪಿಯಲ್ಲಿ ನಡೆಯುವ ಪರ್ಯಾಯ ಮಹೋತ್ಸವದ ಚಾಲನೆ ಹೆಂಗಾಗಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ರಜಾಕ್ ಯಾರು? ನಿಮ್ಮ ಉರುಸ್ ಹೆಂಗ್ ನಡಿಬೇಕು ಅಂತ ಹೇಳಿ, ನಿಮ್ಮ ಉರುಸ್ ಹೆಂಗ್ ನಡಿಬೇಕು ಅಂತ ಹೇಳಿ ಮಠಾಧೀಶರು ಡಿಸೈಡ್ ಮಾಡ್ತಾರ. ನಿಮ್ಮ ಉರುಸ್ ಹೆಂಗ್ ನಡಿಬೇಕು ಅಂತ ಹೇಳಿ ಮಠಾಧೀಶರು ಡಿಸೈಡ್ ಮಾಡ್ತಾರ. ಲೆಫ್ಟಿಮ್ಯಾನ್ ಸರ್, ರಜಾಕ್ ಅವರೇ, ನಿಮಗೆ ಪ್ರಶ್ನೆ. ಹಂಗಾದ್ರೆ ರಜಾಕ್ ಅವ್ರಿಗೂ ಕೂಡ ಸಂಬಂಧ ಇಲ್ಲ. ಹಂಗಾದ್ರೆ ರಜಾಕ್ ಅವ್ರಿಗೂ ಕೂಡ ಹಕ್ಕಿಲ್ಲ, ರಜಾಕ್ ಅವ್ರಿಗೂ ರೈಟ್ಸ್ ಇಲ್ಲ. ಉಡುಪಿಯ ಪರ್ಯಾಯ ಮಹೋತ್ಸವದಲ್ಲಿ ಚಾಲನೆ ಹೆಂಗ್ ಸಿಗಬೇಕು? Who are you to decide, sir? ಈ ಭಗವ ಬಣ್ಣದ ಧ್ವಜವನ್ನ RSS ಏನಾದ್ರೂ ಗುತ್ತಿಗೆ ತೆಗೆದುಕೊಂಡಿದ್ಯಾ? ಕೇಸರಿ ಬಣ್ಣದ ಧ್ವಜ ಇದ್ರೆ ಅದು ಕೇವಲ RSS ಗೆ ಸಂಬಂಧಪಟ್ಟದ್ದು ಅಂತ ಏನಾದ್ರೂ ಇದೆಯಾ? ನಿಜವಾಗ್ಲೂ ಉಡುಪಿಯ ಜಿಲ್ಲಾಧಿಕಾರಿಗಳ ಕೈಯಲ್ಲಿದ್ದು RSS ಧ್ವಜನ ಅಥವಾ ಸನಾತನ ಧರ್ಮದ ಪ್ರತೀಕವಾಗಿರುವ ಭಗವದ್ ಧ್ವಜನ ಅಂತ ಹೇಳಿ ಚಂದ್ರಶೇಖರ್ ಅವರೇ? ಕೇವಲ ಸನಾತನ ಧರ್ಮದ ಪ್ರತೀಕ ಅಲ್ಲ, ಇಡೀ ಭಾರತದ ಪ್ರತೀಕ ರೀ. ಕೇಸರಿ ಅಂತಕ್ಕಂಥದ್ದು ತ್ಯಾಗದ ಸಂಕೇತ, ಜ್ಞಾನದ ಸಂಕೇತ. ಭಾರತವನ್ನ ಒಪ್ಪೋರು ನಿಮ್ಮ ಮಾತನ್ನು ಒಪ್ಪೋದಿಲ್ಲ. ಹಾಗಾಗಿ ನಾನು ಕೂಡ ಸೆಕ್ಯುಲರ್ ಪ್ರಶ್ನೆ ಕೇಳಿದ್ದೀನಿ ಸರ್, ಮುಂದುವರಿಸಿ. ಸೆಕ್ಯುಲರ್ ಭಾರತನ ಒಪ್ಪಿರೋದು, ತಿರಂಗ ಧ್ವಜವನ್ನು ಒಪ್ಪಿರೋದು, ತಿರಂಗದಲ್ಲಿ ಇರ್ತಕ್ಕಂಥದ್ದು ಕೂಡ ಅದೇನೇ ಕೇಸರಿಯೇ. ಸೆಕ್ಯುಲರ್ ಧ್ವಜ ಅದನ್ನೇ ಉಪಯೋಗಿಸ್ಕೊಂಡಿರ್ತಕ್ಕಂಥ. ಇವತ್ತು ಇದಾದ್ಮೇಲೆ ನೋಡಿ, ಈ ಕೇವಲ ಲೀಗಲ್ ಸೆಲ್ ಅಷ್ಟೇ ವಿರೋಧ ಮಾಡ್ತಿಲ್ಲ. ಈ ಕಾಂಗ್ರೆಸ್ ನ ಮನಸ್ಥಿತಿ ಇದೆಯಲ್ಲ,
ಈ ಹಿಂದೂ ವಿರೋಧಿ ವಿಷಯವನ್ನ ಮೈಗೆತ್ಕೊಂಡಿರೋರಿಗೆ ಅವ್ರಿಗೆಲ್ಲವೂ ಇದೇ ರೀತಿ ಕಾಣೋದು. ಅದೇನೇನೆ ಯಾರಾದ್ರೂ ಪಾಕಿಸ್ತಾನ ಜಿಂದಾಬಾದ್ ಅಂದ್ಬಿಟ್ರೆ ಅವ್ರಿಗೆ ಬಹಳ ಖುಷಿ ಆಗ್ಬಿಡೋದು. ಅದೇ ಪಾಕಿಸ್ತಾನ ಧ್ವಜ ಏನಾದ್ರು ಉಡುಪಿ ಅವರ DC ಅವರನ್ನ ಹಿಡಿದ್ಬಿಟ್ಟಿದ್ರೆ ಇಷ್ಟಗಾಗಲೇ ಹಾಲು ಕುಡಿದು ಬಿಟ್ಟಿರೋರು. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ನೋಡಿ, ಈ ಹಿಂದೂ ದ್ವೇಷ ಮಾಡಿ 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 ಮಣ್ಣುಮುಕ್ಕೋಗಿದ್ದಾರೆ. ಇನ್ನೂ ಕೂಡ ಇವರಿಗೆ ಬುದ್ಧಿ ಬಂದಿಲ್ಲ. ಇಷ್ಟು ವರ್ಷ ಹಿಂದೂ ದ್ವೇಷ ಮಾಡ್ತಿದ್ದಂತಹ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಈ ಸರಿ ಮಹಾಕುಂಭಕ್ಕೆ ಅನುಮತಿ ಕೊಟ್ಟಿದೆ. ಅಂದ್ರೆ ಎಲ್ಲ ಏನು ಹಿಂದೂ ವಿರೋಧಿಗಳು ಎಲ್ಲರೂ ಬದಲಾಗ್ತಾ ಇದ್ದಾರೆ, ಆದ್ರೆ ಈ ವಿನಾಶದ ವಿಷ ಹೋಗ್ತಿರ್ತಕ್ಕಂಥ ಕಾಂಗ್ರೆಸ್ಸಿಗೆ ಇದು ಯಾವ್ದು ಅನ್ಸೋದೇ ಇಲ್ಲ. ಹಾಗಾಗಿ ಇವ್ರು ಎಷ್ಟು ಹಿಂದೂಗಳನ್ನ ವಿರೋಧ ಮಾಡ್ತಾರೆ ಅಷ್ಟು ಕೂಡ ಹಿಂದೂ ಧರ್ಮಕ್ಕೆ ಒಳ್ಳೇದು. ಯಾಕೆಂತ ಹೇಳಿದ್ರೆ ಧರ್ಮ ವಿರೋಧಿಗಳು ಪರ್ಮನೆಂಟ್ ಆಗಿ ನಾಶ ಆಗೋಗ್ತಾರೆ. ಅಲ್ಲರಿ ಇವರು DC ಅವ್ರು ಹಿಡಿದಿರೋದು ಇದು ಕೇಸರಿ ಬಣ್ಣದ ಧ್ವಜ. ಅದ್ರಲ್ಲಿ ಏನ್ರಿ ತಪ್ಪಿದೆ? ಅದು ಇಡೀ ಉತ್ಸವ ನಡೀತಾ ಇದೆ. ಉತ್ಸವದ ಪ್ರತೀಕ ಏನು ಕೇಸರಿ ಯಾವುದೇ ಧರ್ಮಕ್ಕೆ ಒಳಪಟ್ಟಿದ್ದಲ್ಲ. ಕೇಸರಿಯನ್ನು ನಮ್ಮ ಸಂವಿಧಾನ ಒಪ್ಕೊಂಡಿದೆ. ಕೇಸರಿಯನ್ನು ಹಿಂದಿನ ಕಾಂಗ್ರೆಸ್ಸಿಗರು ಒಪ್ಕೊಂಡಿದ್ದಾರೆ. ಇವತ್ತಿನ ಈ ಸೋನಿಯಾ ಪ್ರೇರಿತ ರಾಹುಲ್ ಪ್ರೇರಿತ ಏನು ಕಾಂಗ್ರೆಸ್ ಇದೆ ಅದಕ್ಕೆ ಹಿಂದೂ ಧರ್ಮ ಅಂದ್ರೆ ಏನು ವಿಷ ಅಂತ ಆಗ್ಬಿಟ್ಟಿದೆ. ಈ ವಿಷವನ್ನ ಇವತ್ತು ಕಕ್ತಾ ಇದೆ ಲೀಗಲ್ ಸೆಲ್ನ ಮುಖಾಂತರ. ನಾನು ಇವತ್ತು ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಹಿಂದೂ ಧರ್ಮಕ್ಕೆ ಬಹಳ ಒಳ್ಳೇದು ಈ ಬೆಳವಣಿಗೆ. ಯಾಕೆ ಅಂತ ಹೇಳಿದ್ರೆ ಈ ವಿಷಪಾತಕರ ನಿಜವಾದ ಬಣ್ಣ ಅನಾವರಣ ಆಗ್ತಾ ಇದೆ. ಹಿಂದೂಗಳ ವಿರೋಧ ಮಾಡಿ 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 ಮಣ್ಣು ಮುಕ್ಕಿದ್ದಾರೆ. ನಾಳೆ ಮಣ್ಣೊಳಗಡೆ ಹೊರಟೋಗ್ತಾರೆ. ಹಾಗಾಗಿ ಇದು ಒಳ್ಳೆ ಬೆಳವಣಿಗೆ.